ಈಗ ನಿನ್ನೆ ತಾವು ನಾನು ಬಂದು ತಮ್ಮ ಹತ್ರ ವಿನಂತಿ ಮಾಡಿದೆ, ಒಂದೇ 2 ನಿಮಿಷ ನೀವು ವಿನಂತಿ ಮಾಡಿದಾಗ 5 ಗಂಟೆಗೆ ಸಭೆ ಮುಗಿಸ್ತೀನಿ, ಅಷ್ಟರಲ್ಲಿ ಬಿಲ್ ಪಾಸ್ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ನಮ್ಮ ಸೌದಿಯವರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರು ಮಾತಾಡೋದನ್ನ ಸ್ಟಾಪ್ ಮಾಡಿಸಿ ಬಿಲ್ ಪಾಸ್ ಮಾಡ್ಕೊಳ್ಳಿ, ಫೈನಾನ್ಸ್ ಬಿಲ್ ಎಲ್ಲ ಇದೆ ಅಂತ ಹೇಳಿ ಸಹಕಾರ ಕೊಟ್ರಿ. ತಾವು 5 ಗಂಟೆಗೆ ಕ್ಲೋಸ್ ಮಾಡ್ತೀನಿ. ಹಿಂದೆನೂ ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇದ್ದಾಗ ಯಾರೇ ಸ್ಪೀಕರ್ ಇರಲಿ ನಾವು ಅವಕಾಶ ಮಾಡಿಕೊಟ್ಟಿದ್ರಿ, ನಾವೇನು ವಿರೋಧ ಮಾಡಲಿಲ್ಲ. ಯಾಕಂದ್ರೆ ಈ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಪ್ರತಿರೋಧ ಪ್ರತಿಭಟನೆ ಇವೆಲ್ಲ ಮಾಡೋದು ಕಾಮನ್ ಆಗಿ, ಅದಕ್ಕೆ ನೀವು ಕೊಟ್ಟಿದ್ರಿ. ನಾವು ಆಯ್ತು ಅಂತ. ಅದರ ಏಕಾಏಕಿ ನೀವು ನನ್ನ ವಿರೋಧ ಪಕ್ಷ ಇಲ್ದೇನೆ ನೀವು ಸಭೆ, ಅದು ಒಂದು 10 ಜನ ಇದ್ರು ಅಂತ ನನಗಿರುವಂತ ಮಾಹಿತಿ. ನಮ್ಮ ಸಂಸದೀಯ ಸಚಿವರನ್ನು ಕೂಡ ಯಾಕೆ ಈ ತರದ ಒಂದು ಘಟನೆಗೆ ಅವಕಾಶ ಕೊಟ್ಟರೋ ಗೊತ್ತಿಲ್ಲ. ಇದು ಒಳ್ಳೇದಲ್ಲ, ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಳ್ಳೇದಲ್ಲ. ವಿರೋಧ ಪಕ್ಷ ಇಟ್ಕೊಂಡು ಇವೆಲ್ಲ ಮಾಡಿದ್ರೆ ನಾವೇನು ನಿಮ್ಮ ಬಿಲ್ಲಿಗೇನು ವಿರೋಧ ಮಾಡಿಲ್ಲ. ಎಲ್ಲೆಲ್ಲಿ ತಪ್ಪಾಗಿದೆ ಅದಕ್ಕೆ ತಿದ್ದುಪಡಿ ಮಾಡಿ ಹೇಳಿದ್ದೀರ ಅಷ್ಟೇ. ನಿಮಗೂ ಮೆಜಾರಿಟಿ ಇದೆ, 136 ಜನ ಇದ್ದೀರಾ, ಬಿಲ್ ಪಾಸ್ ಆಗ್ತದೆ, ನಮಗೂ ಗೊತ್ತಿದೆ. ಆದರೆ ನೀವು ಮಾತು ಕೊಟ್ಟಂಗೆ ನಮ್ಮ ಹತ್ರ ನಡ್ಕೊಂಡಿಲ್ಲ. ಮಾತಿಗೆ ತಪ್ಪಿದ್ದೀರಾ ಅಂತ ನಂದು, ಮಾತಿಗೆ ತಪ್ಪಿದ್ದೀರಾ. ದಯವಿಟ್ಟು ಹಿಂಗಾದ್ರೆ ನಾಳೆ ಏನೋ ಸಂಧಾನ ಸಭೆಗಳು ನಡೀತಾ ಇರ್ತದೆ ಬೇಕಾದಷ್ಟು, ಆ ಸಂದರ್ಭದಲ್ಲಿ ನೀವು ಮಾತು ಕೊಡ್ತೀರಾ. ನಿಮ್ಮ ಮಾತು ಬಂದು ನಾವು ಕೂತ್ಕೊಂಡ್ರೆ ನಮ್ಮ ಕತೆ ಏನು? ಇದು ಒಳ್ಳೆ ಪರಂಪರೆ ಅಲ್ಲ, ಸಂವಿಧಾನ ವ್ಯವಸ್ಥೆ ಒಳ್ಳೇದಲ್ಲ ಅಂತ ನಮ್ಮ ಏನಂದ್ರೆ ಅಜೆಂಡಾ ಮುಗಿಸ್ಬೇಕು ಅನ್ನುವಂತ ತರಾತುರಿ ನಿಮ್ಮ ಹತ್ರ ಇದೆ, ನಾವು ಅದನ್ನು ಒಪ್ಕೋತೇವೆ. ಆದ್ರೆ ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಶುರು ಮಾಡಿದಿರಿ. ನಮ್ದು ಪಾರ್ಟಿದು 5 ಗಂಟೆಗೆ ಸಭೆ ಇದೆ ಅಂತೇಳಿ ನಿನ್ನೆ ಸಭೆ ಶುರು ಆಗ್ಲಿಕ್ಕಿಂತ ಮುಂಚೆನೆ ಬಂದು ವಿರೋಧ ಪಕ್ಷದ ನಾಯಕರು ನಿಮಗೆ ಕನ್ವಿನ್ಸ್ ಮಾಡಿದ್ದಾರೆ. ಸಂಜೆ ಬಂದು ನಾನು ನಿಮ್ಮ ಹತ್ರ ಹೇಳಿದ್ದೀನಿ, ಅಜೆಂಡಾ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸದಸ್ಯ ಇಲ್ಲೇ ನಡೆಸ್ತೀನಿ ಅಂತ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಡೆಮಾಕ್ರಸಿಗೆ ಒಳ್ಳೇದು ಅಂತ ಗೊತ್ತಿಲ್ಲ. ಎಲ್ಲ ಕಾಲಿಂಗ್ ಅಟೆನ್ಷನ್ ನಾವೆಲ್ಲದಕ್ಕೂ ಇನ್ವಾಲ್ವ್ ಆಗ್ಲೇಬೇಕು. ನೀವು ಹಿಂಗೆ ವಿರೋಧ ಪಕ್ಷನೇ ಬೇಡ ನಡೆಸ್ತೀನಿ ಅಂತಂದ್ರೆ, ಕೃಷ್ಣ ಬೈರೇಗೌಡರು ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಆಗಿದ್ದವರು, ನೀವು ಸಹಾಯಕ್ಕೆ ಬರಬೇಕಿದ್ದು. ಹಿಂಗೆ ಒಟ್ಟಾರೆ ನಡೆಸ್ತೀನಿ ಅಂತಂದ್ರೆ ಸಭೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ನೀವು 8:30 ಕರೆದ್ರೆ 8:30 ಬಂದು ಕೂತ್ಕೋತೀವಿ ನಾವು. ಆದ್ರೆ ಯಾರು ಇಲ್ಲಲೇನೋ ಸಭೆ ನಡೆಸ್ತೀನಿ ಅಂತಂದ್ರೆ ಯಾವ ಸಿಸ್ಟಮ್ ಇದು? ಈ ಹಿಂದೆನೂ ಮೊದಲನೇ ಬಾರಿ ಅಧಿವೇಶನ ಆದಾಗ್ಲೂ ಕೂಡ 2 ದಿನಕ್ಕೆ ಧರಣಿ ಮಾಡಿದಾಗ ಎಲ್ಲ ಬಿಲ್ಲನ್ನು ಪಾಸ್ ಮಾಡ್ಕೊಟ್ಟಿದ್ರಿ ನೀವು ಬೆಂಗಳೂರಿನಲ್ಲಿ. ಇಲ್ಲೋ ಹಂಗೆ ಮಾಡ್ತೀರಿ ಅಂತಂದ್ರೆ ವಿರೋಧ ಪಕ್ಷ ಇಲ್ಲದೆ ಅಜೆಂಡಾ ಸಂಪೂರ್ಣ ಮಾಡ್ಕೋತೀವಿ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ಅಧ್ಯಕ್ಷರೀಗ ಪೂರಕ ಬಜೆಟ್ ಮ್ಯಾಗ ಸ್ವಲ್ಪ ಆರ್ಥಿಕವಾಗಿ ಯಾರ್ಯಾರಿಗೆ ನಾಲೆಜ್ ಇದ್ದವ್ರಿದ್ರೆ ಸರಿ. ನಿನ್ನೆ ಪೂರಕ ಬಜೆಟ್ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ನಿಮ್ಮ ಮೆಜಾರಿಟಿ ಇದೆ ಮಾಡ್ಕೊಡಿ, ನಾವೇನು ತಕರಾರು ಮಾಡಿಲ್ಲ, ಅಬ್ಜೆಕ್ಷನ್ ಮಾಡಿ. ಆದ್ರೆ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ? ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮ್ಗೆ ಇದು ಕೊಟ್ಟಿಲ್ಲ, ಪ್ರಧಾನಮಂತ್ರಿಗಳು ಹಂಗೆ ಮಾಡಿದ್ದಾರೆ, ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ. ನಾವು ಕರ್ನಾಟಕ ವಿಧಾನ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ, ನಮ್ಮ ಜೋಡೆತ್ತುಗಳ ಬಗ್ಗೆ ಒಬ್ರು ಮಾತಾಡೋದಿಲ್ಲ. ಅಲ್ಲಿ ಕರ್ನಾಟಕದ ನಮ್ಮ ಬಿಜೆಪಿ ಜೋಡೆತ್ತು ಬಿಡ್ತಾರೆ, ಪ್ರಧಾನಮಂತ್ರಿಗಳ ವಿರೋಧ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ. ನೀವು ಕೊಟ್ಟಿದ್ದನ್ನ ಅವರು ಎದೆ ತಟ್ಟಿ ಹೇಳ್ತಾರೆ, ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವಾ? ಕೊಟ್ಟಿಲ್ಲ ನಿಮ್ಗೆ ಇಲ್ಲ, ಒಳ್ಳೆ ಕೆಲಸ ಮಾತ್ರ ನೀವು ಹೇಳ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.